ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್. ನೋಡಿ, ಈ ಪಾಕಿಸ್ತಾನದವರಿಗೆ ಇನ್ನೂ ಬುದ್ಧಿ ಬರೋ ಹಾಗೆ ಕಾಣ್ತಾ ಇಲ್ಲ. ಆಪರೇಷನ್ ಸಿಂಧೂರದ ಬಳಿಕ ಎಷ್ಟೇ ಬಗ್ಗಿಸ್ಕೊಂಡು ಬಾರಿಸಿದ್ರು ಸಹಿತ ಇವರಿಗೆ ನಾಚಿಕೆ ಅಂತೂ ಇಲ್ಲ. ನೋಡಿ, ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಇವರಿಗೆ ಮಲ್ಲಿಗೆ ಹೂ ಬೇಕಂತೆ. ಇವರು ಚೀನಾ ಜೊತೆಗೆ ಸೇರಿಕೊಂಡು ಅದೇನೇ ಕುತಂತ್ರ ಮಾಡಿದರೂ ಸಹಿತ ಭಾರತದ ಒಂದು ಕೂದಲು ಕಿತ್ಕೊಳ್ಳೋಕ್ಕಾಗಲ್ಲ. ಇದೆಲ್ಲ ಗೊತ್ತಿದ್ರು ಸಹಿತ ಈಗ ಮತ್ತೊಂದು ಹೊಸ ವರಸೆ ತೆಗೆದಿದೆ ಈಗ ಪಾಕಿಸ್ತಾನ. ಅದೇನಂತೀರಾ, ಇಸ್ಲಾಮಾಬಾದ್ ಆಗಸ್ಟ್ 3 ಭಾರತದ ಗಡಿ ಭಾಗದಲ್ಲಿ ಶತ್ರು ರಾಷ್ಟ್ರವಾದಂಥ ಪಾಕಿಸ್ತಾನ ಈಗ ತನ್ನ ಮಿಲಿಟರಿ ಶಕ್ತಿಯನ್ನು ಮತ್ತೆ ತೋರಿಸಲಿಕ್ಕೆ ಮುಂದಾಗಿದೆ. ಅದೇನಂತೀರಾ, ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಷ್ಟೇ ಅಲ್ಲದೆ ಅದಕ್ಕಾಗಿ ಬೇಕಾದಂಥ ಅಂದರೆ ಚೀನಾದಿಂದ ಖರೀದಿಸಿದ್ದಾರೆ ಕೆಲವೊಂದಿಷ್ಟು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು. SH-15 ವಿಲ್ಡ್ ಸೆಲ್ಫ್ ಪ್ರೊಫೈಲ್ಡ್ ಫಿರಂಗಿಗಳನ್ನು ಭಾರತೀಯ ಗಡಿಯುದ್ದಕ್ಕೂ ಬೃಹತ್ ಪ್ರಮಾಣದಲ್ಲಿ ಈಗ ನಿಯೋಜಿಸಲಿಕ್ಕೆ ಮುಂದಾಗಿದೆ. ಈ ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ಗಡಿಯಲ್ಲಿ ತನ್ನ ಕೆನಾನ್ ಮತ್ತು ಫಿರಂಗಿ ಪಡೆಯನ್ನು ಬಲಪಡಿಸುವ ಉದ್ದೇಶದಿಂದ ಈ ಪಾಕಿಸ್ತಾನ ಈ ಕ್ರಮ ಕೈಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಈ ಪಾಕಿಸ್ತಾನ ಈ ಬಗ್ಗೆ ಉನ್ನತ ಮೂಲಗಳನ್ನು ಉಲ್ಲೇಖಿಸಿ ಇಂಡಿಯಾ ಟುಡೇ ಈಗ ವರದಿ ಮಾಡಿದೆ. ಈ ಪಾಕಿಸ್ತಾನದ ಈ ಒಂದು ಕೆಲವೊಂದಿಷ್ಟು ಕುತಂತ್ರಗಳನ್ನು. ಏನಿದು SH-15 ಫಿರಂಗಿ ಪಡೆ ಅಂತಂದರೆ, SH-15 ಎಂಬುದು ಚೀನಾದ ನೋರಿಂಕೋ ಸಂಸ್ಥೆಯ ಒಂದು ಅಭಿವೃದ್ಧಿಪಡಿಸಿದಂಥ 155 mm ವಿಲ್ಡ್ ಹೌವಿಟ್ಜರ್ ಫಿರಂಗಿ ಆಗಿದೆ. ಇದು 6x6 ಟ್ರಕ್ ಆಧಾರಿತ ವ್ಯವಸ್ಥೆಯಾಗಿದ್ದು ಯಾವುದೇ ರೀತಿಯ ಕಠಿಣ ಹಾಗೂ ಪರ್ವತದ ಭೂಪ್ರದೇಶಗಳಲ್ಲಿ ಇದು ತನ್ನ ಕಾರ್ಯನಿರ್ವಹಿಸುತ್ತೆ. ಅತ್ಯಂತ ವೇಗವಾಗಿ ಸಂಚರಿಸುವ ಸಾಮರ್ಥ್ಯ ಹೊಂದಿದೆ. ಈ ಫಿರಂಗಿಗಳು ಸಾಮಾನ್ಯ ಗುಂಡುಗಳ ಮೂಲಕ ಸುಮಾರು 30ರಿಂದ 39 ಕಿಲೋಮೀಟರ್ ಹಾಗೂ ರಾಕೆಟ್ ಅಸಿಸ್ಟೆಡ್ ಗನ್ಗಳ ಮೂಲಕ 53 ಕಿಲೋಮೀಟರ್ ವರೆಗಿನ ದೂರದಲ್ಲಿರುವ ಶತ್ರುಗಳನ್ನ ಗುರಿಯಾಗಿಸಿ ನೆಲೆಗಳನ್ನ ಧ್ವಂಸ ಮಾಡಬಲ್ಲ ಸಾಮರ್ಥ್ಯ ಹೊಂದಿದೆ. ಇದು ಡಿಜಿಟಲ್ ಫೈರ್ ಕಂಟ್ರೋಲ್ ಸಿಸ್ಟಮ್ ಮತ್ತು ರಾಡಾರ್ ಹಾಗೂ ಲೇಸರ್ ರೇಂಜ್ ಫೈಂಡರ್ ಗಳನ್ನ ಇದು ಒಳಗೊಂಡಿರುತ್ತೆ. ಪಾಕಿಸ್ತಾನ ಈಗ ಮತ್ತೊಂದು ಕುತಂತ್ರಕ್ಕೆ ಕೈ ಹಾಕಿದ್ದು, ಪಾಕಿಸ್ತಾನವು ಚೀನಾದಿಂದ ಒಟ್ಟು 230ಕ್ಕೂ ಹೆಚ್ಚು SH-15 ಫಿರಂಗಿಗಳನ್ನ ಖರೀದಿಸುವಂತ ಒಪ್ಪಂದವನ್ನ ಮಾಡಿಕೊಂಡಿದೆ. ಇದೀಗ ಅವುಗಳಲ್ಲಿ ಭಾರಿ ಪ್ರಮಾಣದ ಫಿರಂಗಿಗಳನ್ನು ಭಾರತೀಯ ಗಡಿಗೆ ಹತ್ತಿರವಿರುವಂಥ ಪ್ರಮುಖ ಸೇನಾ ವಿಭಾಗಗಳಿಗೆ ಹಸ್ತಾಂತರಿಸಲಾಗಿದೆ. ಅದರಲ್ಲೂ ವಿಶೇಷವಾಗಿ ಪಂಜಾಬ್ ಗಡಿ ಮತ್ತು ಕಾಶ್ಮೀರದ ಈ ನಿಯಂತ್ರಣ ರೇಖೆಯ ಸಮೀಪ ಇವುಗಳನ್ನು ನಿಯೋಜಿಸಲಾಗಿದೆ. ಮೇ 2025ರಲ್ಲಿ ಭಾರತವು ಗಡಿ ನಿಯಂತ್ರಣ ರೇಖೆ ಮತ್ತು ಪಾಕಿಸ್ತಾನದ ಒಳಗಿನ ಉಗ್ರರ ನೆಲೆಗಳ ಮೇಲೆ ನಡೆಸಿದ್ದಂಥ ಆಪರೇಷನ್ ಸಿಂಧೂರದ ಪ್ರತೀಕಾರವಾಗಿ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಯ ನಂತರ ಈಗ ಪಾಕಿಸ್ತಾನ ತನ್ನ ಸಶಸ್ತ್ರ ಪಡೆಗಳ ಆಧುನಿಕೀಕರಣಕ್ಕೆ ಮುಂದಾಗಿದೆ. ಭಾರತೀಯ ಸೇನೆಯ ಸಿದ್ಧತೆ ಹೇಗೆಲ್ಲ ಇದೆ ಅಂದರೆ, ಪಾಕಿಸ್ತಾನದ ಈ ನಡೆಯನ್ನು ಭಾರತೀಯ ರಕ್ಷಣಾ ಪಡೆಗಳು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಿವೆ. ಭಾರತೀಯ ಸೇನೆಯು ಕೂಡ ಈಗಾಗಲೇ ಗಡಿ ಪ್ರದೇಶಗಳಲ್ಲಿ ತನ್ನದೇ ಆದಂಥ ಕೌಂಟರ್ ಅಟ್ಯಾಕ್ ಆರ್ಟಿಲರಿ ವ್ಯವಸ್ಥೆಯನ್ನು ಸಜ್ಜುಗೊಳಿಸಿದೆ. ಭಾರತವು ತನ್ನ ಗಡಿಯಲ್ಲಿ 155 mm ಸ್ವಯಂಚಾಲಿತ K9 ವಜ್ರ ಫಿರಂಗಿಗಳನ್ನು ನಿಯೋಜಿಸಿದೆ. ಅಮೆರಿಕ ನಿರ್ಮಿತ M777 ಫಿರಂಗಿಗಳನ್ನು ಎತ್ತರದ ಪರ್ವತದ ಪ್ರದೇಶಗಳಲ್ಲಿ ಹೆಲಿಕಾಪ್ಟರ್ ಮೂಲಕ ತಕ್ಷಣವೇ ರವಾನಿಸುವ ಸಾಮರ್ಥ್ಯ ಭಾರತಕ್ಕಿದೆ. ಸ್ವದೇಶಿ ನಿರ್ಮಿತ ಧನುಷ್ ಫಿರಂಗಿ ಪಡೆ ಮತ್ತು ಪಿನಾಕ ರಾಕೆಟ್ ಲಾಂಚರ್ ಸಿಸ್ಟಮ್ಗಳು ಭಾರತದ ಗಡಿಯಲ್ಲಿ ಎಲ್ಲ ರೀತಿಯ ಸವಾಲನ್ನು ಎದುರಿಸಲು ಸಂಪೂರ್ಣ ಸಜ್ಜಾಗಿದೆ. ನಮ್ಮ ಹತ್ರ ಈಗ ರಷ್ಯಾದ ಕೆಲವೊಂದಿಷ್ಟು ತಂತ್ರಜ್ಞಾನಗಳು ಕೂಡ ಇದೆ. ಹೀಗಾಗಿ ಈಗ ಭಾರತದ ವಿರುದ್ಧ ಪಾಕಿಸ್ತಾನ ಮತ್ತೆ ಸಮರ ಸಾರಲಿಕ್ಕೆ ಮುಂದಾಗಿದೆ. ಇದಕ್ಕೆ ನಮ್ಮ ಭಾರತದ ಆರ್ಮಿ ಯಾವ ರೀತಿ ಸಜ್ಜಾಗಿದೆ ಅನ್ನೋದನ್ನು ಕಾದಷ್ಟೇ ನೋಡಬೇಕಾಗಿದೆ.